ಕತೆ ಹುಟ್ಟಿದ್ದು, ಕತೆ ಸಿಕ್ಕಿದ್ದು, ಅದರ ಬೆಳವಣಿಗೆ ಎಲ್ಲವನ್ನು ರವಿ ಸವಿಸ್ತಾರವಾಗಿ ನಿಮ್ಗೆ ಹೇಳಿದ್ದಾರೆ. ನಾವು ಆ್ಯಕ್ಟ್ ಮಾಡೋರಿಗೆ ಇದು ಯಾವುದೂ ಗೊತ್ತಿರಲ್ಲ. ನಮ್ಮ ಹತ್ರ ಯಾರಾದರೂ ಬಂದರೆ ಡೇಟು ರೇಟು ಕೇಳಿಬಿಟ್ರೆ ನಮ್ಮ ಕೆಲಸ ಮುಗೀತು. ಶೂಟಿಂಗ್ ಮುಗೀತಾ, ಡಬ್ಬಿಂಗ್ ಮುಗೀತಾ, ಅಷ್ಟೊತ್ತಿಗೆ ಇನ್ಯಾವುದೋ ಒಂದು ಸಿನಿಮಾ. ಸೊ ಆ ಥರದಲ್ಲಿ ನಾವು ಕಾಲ ಕಳೆದವ್ರಿಗೆ ಇದ್ರ ಹಿಂದೆ ಎಷ್ಟೆಲ್ಲ ಸರ್ಕಸ್ ಇರುತ್ತೆ ಅನ್ನೋದು ಗೊತ್ತೇ ಆಗಲ್ಲ. ನಮಗೆ ಗೊತ್ತಿರೋದು ಸಿನಿಮಾ ಹಿಟ್ಟಾಯಿತು, ಸಿನಿಮಾ ಸುಮಾರು, ಸಿನಿಮಾ ಹೋಯಿತು ಅಷ್ಟೇ. ಶಶಿ ಬಂದರು. ಎಸ್, ಶಶಿಕುಮಾರ್ ಅವರು ಈಗಷ್ಟೇ ಆಗಮಿಸಿದ್ದಾರೆ. ಅವ್ರಿಗೂ ಜೋರು ಚಪ್ಪಾಳೆ ಮೂಲಕ ನನಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇದು ವಿಷ್ಣು ಅವರ 175ನೇ ಸಿನಿಮಾ. ಈಗ ರಿಲೀಸ್ ಆಗ್ತಾ ಇರೋದು, ರಿಲೀಸ್ ಆಗ್ತಾ ಇರೋದು 25 ವರ್ಷದ ನಂತರ. ಸೊ ಏನೋ 25, 75 ಎಲ್ಲ ಸೌಂಡಿಂಗ್ ಚೆನ್ನಾಗಿದೆ. ಹೌದು. ಈಗ ಮುಂಚೆ ಯಾರೂ ಜನರಿಗೆ ನಮ್ಮ ಸಿನಿಮಾ ನೋಡಿ ಕಾಮೆಂಟ್ ಮಾಡಿ ಅದೆಲ್ಲ ಹೇಳ್ತಾ ಇರಲಿಲ್ಲ. ಇವತ್ತು ಪ್ರೇಕ್ಷಕರನ್ನ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದೆ ನಮ್ಮ ಸಿನಿಮಾ. ಆಗ ಸಿನಿಮಾ ಬಂದರೆ ರಿಲೀಸ್ ದಿವಸ ಒಂದು 20 ಆಟೋ 30 ಆಟೋಲ್ಲಿ ಸ್ಟಾರ್ ಕಟ್ಕೊಂಡು ಬರ್ತಾಯಿತ್ತು. 100 ಸ್ಟಾರ್ಗಳನ್ನ ಕಟ್ಕೊಂಡು ಬರ್ತಿದ್ರು. ಟ್ರಾಫಿಕ್ ಜಾಮ್ ಮಾಡಿ ಆ ಸ್ಟಾರ್, ಅದನ್ನೆಲ್ಲ ನೋಡೋ ಸಂಭ್ರಮ ಎಲ್ಲ ಕಳೆದೋಗಿದೆ. ಈಗ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲನೇ ದಿವಸ 48 ಕೋಟಿ, ಮೂರನೇ ದಿವಸಕ್ಕೆ 75 ಕೋಟಿ. ಈ ಫಿಗರ್ಗಳು ಕೆಲವು ಸಿನಿಮಾಗೆ ಮಾತ್ರ ನೋಡುವಂಥ ಒಂದು ಭಾಗ್ಯ. ಈ ಸಿನಿಮಾದಲ್ಲಿ ಶೂಟಿಂಗಲ್ಲಿ ನಾವು ಏನು ಅನುಭವಿಸಿದ್ವಿ, ಏನೇನು ಖುಷಿಪಟ್ವಿ, ಎಷ್ಟು ಸಂತೋಷಪಟ್ವಿ, ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ವಿ, ಅದೆಲ್ಲ ಒಂದು ದೊಡ್ಡ ಸೌಭಾಗ್ಯ. ಆ ಥರ ಚಾರ್ಮ್ ಇವತ್ತು ಶೂಟಿಂಗ್ ಜಾಗದಲ್ಲಿ ಇಲ್ಲವೇ ಇಲ್ಲ, ಎಲ್ಲ ನಾಶ ಆಗಿದೆ. ಈ ಸಿನಿಮಾ 100 ಡೇಸ್ ಫಂಕ್ಷನ್ಗೆ ಸುಮಾರು ಊರಿಗೆ ನಾವು ಹೋದ್ವಿ. ಹೋದ ಕಡೆ ಎಲ್ಲ ಊರಲ್ಲಿ ಮೆರವಣಿಗೆ ಮಾಡಿ ನಮ್ಮನ್ನು ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಅದು ವೈಭವ. ಈಗ ಅದು ಗತವೈಭವ ಆಗಿದೆ. ಯಜಮಾನಗೆ ನಾವು ಸುಮಾರು ಕಡೆ ಹೋಗಿದ್ದೀವಿ, ಸುಮಾರು ಕಡೆ. ನಾರ್ತ್ ಕರ್ನಾಟಕ, ಮೈಸೂರು, ದಾವಣಗೆರೆ, ಕೋಲಾರದಲ್ಲಿ ಕನ್ನಡ ಸಿನಿಮಾನೇ ಓಡ್ತಿರ್ಲಿಲ್ಲ. ಫಸ್ಟ್ ಸಿನಿಮಾ 100 ಡೇಸ್ ಅಲ್ಲಿ ಹೋಗಿರೋದು. ಅದೆಲ್ಲ ನೆನೆಸ್ಕೊಂಡ್ರೆ ಈಗ ನೆನೆಸ್ಕೊಂಡು ಸಂತೋಷ ಪಡೋದಾ, ಆ ಥರ ಭಾಗ್ಯ ಇವಾಗ ಇಲ್ವಲ್ಲ ನಮಗೆ ಅಂತ ದುಃಖ ಪಡೋದಾ, ಒಂದು ಗೊತ್ತಾಗ್ತಾ ಇಲ್ಲ. ಸಿನಿಮಾ ಶೂಟಿಂಗಲ್ಲಿ ನನಗಂತೂ ಮೈಸೂರು ಯೂನಿವರ್ಸಿಟಿ ಒಳಗಡೆ ಹಲಸಿನಣ್ಣು ಎತ್ಕೊಂಡು ಓಡಾಡಿದ್ದು 2 ದಿವಸ, ಅದೇ ಜ್ಞಾಪಕ ಇದೆ ನನಗೆ. ಅಂದರೆ ಅಷ್ಟು ಸಹಜವಾಗಿ, ಅಷ್ಟು ಸುಂದರವಾಗಿ ಪ್ರತಿಯೊಬ್ಬರೂ ಆ ಸಿನಿಮಾಗೋಸ್ಕರ ಕೆಲಸ ಮಾಡಿದರು. ಆ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇರೋದೇ ಒಂದು ವೈಭವ. ಮತ್ತೆ ಅದನ್ನು ಥಿಯೇಟ್ರಲ್ಲಿ ನೋಡಿ ಆನಂದಿಸ್ಬೇಕೇ ಹೊರತು ಟಿ ವಿನಲ್ಲಿ ಅಲ್ಲ.
ಮತ್ತೆ ಸ್ಕ್ರೀನಲ್ಲಿ, ದೊಡ್ಡ ಸ್ಕ್ರೀನಲ್ಲಿ ನೋಡುವಂಥ ಅವಕಾಶ ಎಲ್ಲ ಚಿತ್ರಪ್ರೇಮಿಗಳಿಗೆ ಸಿಗ್ತಾ ಇದೆ. ನೋಡಿ ಆನಂದಿಸಿ. ಇದರ ನಿರ್ಮಾಪಕರಿಗೆ ಆಗ ರಿಲೀಸ್ ಆದಾಗ ಅವ್ರಿಗೆ ದುಡ್ಡು ಸಿಕ್ತೋ ಇಲ್ವೋ ಗೊತ್ತಿಲ್ಲ. ಸಿನಿಮಾ ತಗೊಂಡವ್ರಿಗೆಲ್ಲ ದುಡ್ಡು ಸಿಕ್ತು ಅಂತ ಆವಾಗೊಂದು ಸುದ್ದಿ ಇತ್ತು, ನಮ್ಗೆ ಅಷ್ಟೇ ನೆನಪಿರೋದು. ಯಾಕೆಂದರೆ ಆಗೇನು ಓಪನ್ ಆಗಿರಲಿಲ್ಲ. ಈಗ ಖರ್ಚು ಮಾಡಿದ್ದಿಷ್ಟು, ಲಾಭ ಎಷ್ಟು ಅನ್ನೋದು ಅಷ್ಟೇ ಲೆಕ್ಕ. ಎಲ್ರಿಗೂ ಟಿ ವಿನಲ್ಲೂ ಅನೌನ್ಸ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾನಲ್ಲೂ ಬರುತ್ತೆ. ಆಗ ಅದು ಅಷ್ಟು ಬರ್ತಿರಲಿಲ್ಲ. ಆದರೆ ಅದನ್ನು ಲೆಕ್ಕನೂ ಹಾಕ್ತಿರಲಿಲ್ಲ. ಸಿನಿಮಾ ಹೌಸ್ಫುಲ್ ಆಯಿತಾ, ದಿನಮ 100 ಡೇಸ್ ಹೋಯ್ತಾ. ಇವತ್ತು 100 ಡೇಸು ಕನಸು. ಯಾಕೆಂದರೆ ಆಗ ರಿಲೀಸ್ ಆಗ್ತಾ ಇದ್ದಿದ್ದು ಒಂದೊಂದು ಏರಿಯಲ್ಲಿ 6 ಥಿಯೇಟ್ರು, 4 ಥಿಯೇಟ್ರು, 3 ಥಿಯೇಟ್ರು ಈ ಥರ. ಈಗ ಒಟ್ಟಿಗೆ ಬಿಡ್ತಾರೆ. 700 ಥಿಯೇಟ್ರು, 800 ಥಿಯೇಟ್ರು, ಅಷ್ಟು ಸ್ಕ್ರೀನಲ್ಲಿ ಒಟ್ಟಿಗೆ ಬರೋದ್ರಿಂದ ಆ 100 ಡೇಸು 50 ಡೇಸು ಅದೆಲ್ಲ ಮಾಯ ಆಗಿಬಿಟ್ಟಿದೆ. ಆ ಸಂಭ್ರಮ ಇಲ್ಲ. ಸೋಷಿಯಲ್ ಮೀಡಿಯಲ್ಲಿ ಕಲೆಕ್ಷನ್ ಹಾಕಿದಾಗ ಇಷ್ಟೊಂದು ಬಂತೆ, ಹಂಗಿದೆಯಾ ಹಿಂಗಿದೆಯಾ ಅಂತ ಅದನ್ನು ಬೂಸ್ಟ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದವ್ರಿಗೆ, ಯೂಟ್ಯೂಬರ್ಗೆ ಹಾಕಿಸ್ತಾರೆ, ದುಡ್ಡು ಕೊಟ್ಟು ಹಾಕಿಸ್ತಾರೆ. ಜೀವಾಳ ಇರೋ ಸಿನಿಮಾ ಅದೆಲ್ಲ ಬೇಕಾಗೇ ಇಲ್ಲ. ಹಾಗಾಗಿ ನಮ್ಮ ಸಿನಿಮಾ ನೋಡಿ ಮತ್ತೆ ರಿಲೀಸ್ ಆಗ್ತಾ ಇದೆ, ಅದೇನು ಹೇಳುವಂಥ ಅವಶ್ಯಕತೆ ಬೇಕಾಗಿಲ್ಲ. ಈ ಸಿನಿಮಾಗೆ, ಈ ಯಜಮಾನ ಸಿನಿಮಾಗೆ ಬೇಕಾಗಿಲ್ಲ. ಇದು ಸ್ಕ್ರೀನಲ್ಲಿ ಬರುತ್ತೆ ಅಂತ ಗೊತ್ತಾದರೆ ಸಾಕು, ಮತ್ತೆ ಜನ ನೋಡ್ತಾರೆ. ಹಳ್ಳಿಯಲ್ಲಿ ನೋಡ್ತಾರೆ. ಎಷ್ಟೋ ಮನೆಯಲ್ಲಿ ಅಣ್ಣ ತಮ್ಮಂದರು ಒಂದಾಗಿದ್ದಾರೆ, ಮತ್ತೆ ಅದನ್ನು ನೆನಪು ಮಾಡಿಕೊಂಡು ಮತ್ತೆ ಬರ್ತಾರೆ. ಇದು ಅಂಥ ಒಂದು ಸಿನಿಮಾ. ನನ್ನ 50 ವರ್ಷದ ಅನುಭವದಲ್ಲಿ ಸುಮಾರು 650-700 ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಆದರೆ ನನ್ನ ಪಟ್ಟಿಯಲ್ಲಿ ಯಜಮಾನ ಅಗ್ರಸ್ಥಾನದಲ್ಲಿರುವಂಥ ಸಿನಿಮಾ. ಯಾಕೆಂದರೆ ಹೋದ ಕಡೆ ಎಲ್ಲ ಯಜಮಾನ ಅಂತಲೇ ಮಾತಾಡಿಸ್ತಾರೆ. ಹೌಲ ಹೌಲ, ಇನ್ನೂ ಹೌಲ ನನ್ನ ಕಿವಿಯಲ್ಲಿ ಎಕೋ ಆಗ್ತಾನೇ ಇರುತ್ತೆ. ಈಗ ಎಷ್ಟೋ ಜನ, ಎಷ್ಟು ಕಡೆ ಅಣ್ಣನ ನಾವು ನೋಡೋಕ್ಕಾಗಿಲ್ಲ, ನಿಮ್ಮನ್ನು ನೋಡ್ತಾ ಇದ್ದೀವಿ ಅಂತಾರೆ. ಅಂದರೆ ಅವರ ಪ್ರಭಾವ ಇಡೀ ಟೀಮಿಗೆ ಆ ಒಂದು ಪ್ರಕಾಶಮಾನವಾದ ಒಂದು ಬೆಳಕನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಅವರನ್ನು ಸದಾ ಸ್ಮರಣೆಯಲ್ಲಿರುವಂಥ ವ್ಯಕ್ತಿ. ಅವನೇ ಯಜಮಾನ. ಆ ಯಜಮಾನಕ್ಕೆ ಯಶಸ್ಸು ಸಿಕ್ಕಲಿ. ಮತ್ತೆ ರಿಲೀಸ್ ಮಾಡ್ತಾ ಇರೋ ಯಾರು, ಮುನಿಸ್ವಾಮಿ ಅವರು ಬಂದಾಗ ಮಾತಾಡ್ಸಿದ್ರು. ನನಗೆ ಯಾರು ಅಂತ ಗೊತ್ತಾಗಲಿಲ್ಲ. ಅವ್ರಿಗೂ ಯಶಸ್ಸು ಸಿಕ್ಕಲಿ, ಎಲ್ರಿಗೂ ಖುಷಿ ಸಿಕ್ಕಲಿ. ಮತ್ತೊಮ್ಮೆ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲಿ, ಒಳ್ಳೆಯದಾಗಲಿ ಎಲ್ರಿಗೂ ಅಂತ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು ಸರ್.